ನನಗೆ ಅಶ್ವಿನಿ ಅವ್ರ ಪರಿಚಯನೇ ಇಲ್ಲ. ಯಾವುದೋ ಒಂದು ಚಾನೆಲಲ್ಲಿ ನಾನು ಅವ್ರ ಇಂಟರ್ವ್ಯೂ ಮಾಡಕ್ಕೆ ಹೋಗಿರ್ತೀನಿ. ಅಷ್ಟು ಬಿಟ್ಟರೆ ನನಗೆ ಅವ್ರ ಕಾಂಟ್ಯಾಕ್ಟು ಇರಲ್ಲ. ಅವ್ರ ಬಗ್ಗೆನೂ ನನಗೇನು ಗೊತ್ತಿಲ್ಲ, ಅವ್ರ ಬ್ಯಾಕ್‌ಗ್ರೌಂಡು ಏನು. ಓ, ಇವರು ಬಿಗ್ ಬಾಸಿಗೆ ಬಂದ್ರಾ ಅಂತ ಅನ್ಕೊಂಡೆ ಹೊರತು ಅವ್ರ ಕ್ಯಾರೆಕ್ಟರ್ ಏನು, ಇವ್ರಿಗೆ ಇಷ್ಟು ಕೋಪ ಇದೆ ಅದಕ್ಕೆ ತಗೊಂಡಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಗೊತ್ತಾಗೋಕೆ ಶುರುವಾಯಿತು. ಬಟ್ ನಾನು ಆಚೆಗೆ ಬಂದಮೇಲೆ ನೋಡ್ತಾ ಇರೋದು ಅವ್ರದ್ದು ಮನೆ ಹೋಮ್ ಟೂರು. ಅವ್ರು ಒಳಗಡೆ ಹೇಳ್ತಾ ಇದ್ರು, ನನ್ನ ಹೋಮ್ ಟೂರು ಇಷ್ಟು ಓಡ್ಬಿಟ್ಟಿದೆ, ಅಷ್ಟು ಇದೆ ಅಂತ. ಬಟ್ ಆಚೆ ಬಂದ್ಮೇಲೆನೆ ಓಕೆ, ವೆಲ್ ಸೆಟಲ್ಡ್ ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಹೊರತು ನಾವು ಅದ್ರ ಬಗ್ಗೆ ಏನಕ್ಕೆ ಮಾತಾಡೋಣ. ಏನಂದ್ರೆ ಕಂಫರ್ಟ್ ಝೋನು ಬಿಹೇವಿಯರ್ ಮ್ಯಾಚ್ ಆದಾಗ ಒಂದು ಕಡೆ ಇರ್ತೀವಿ. ಅದ್ರ ಆಚೆಗೆ ಇಷ್ಟೆಲ್ಲ ಧ್ರುವಂತಿಗೆ ಗೊತ್ತು. ಯಾಕಂದ್ರೆ ಅವರಿಬ್ರು ಒಂದು ಸೀರಿಯಲಲ್ಲಿ ಅಮ್ಮ ಮಗ ಮಾಡಿದ್ರಂತೆ 10 ವರ್ಷದ ಹಿಂದೆ. ಹಂಗಾಗಿ ಅವನು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂದ್ರೆ ಅದು ಅವನ ಚೀಪ್ ಮೆಂಟಾಲಿಟಿ. ನನಗೆ ನನ್ನ ಸ್ವಾಭಿಮಾನ ಅಂತ ಬಂದಾಗ ನಾನು ಯಾರಿಗೂ ಅಷ್ಟೇ ಜೊತೆಲಿ ಇಟ್ಕೊಳ್ಳಲ್ಲ. ಅದಕ್ಕೇನಾದ್ರು ಧಕ್ಕೆ ಆಯಿತು ಅಂದರೆ ಅದು 1000 ಕೋಟಿ ಇರಲಿ, 2000 ಕೋಟಿ ಇರಲಿ, ನನ್ನ ಒಂದು ಆತ್ಮ ಗೌರವನೇ ತುಂಬ ಇಂಪಾರ್ಟೆಂಟು.